ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮತ್ತೆ ಜೋರಾಗಿದೆ. ಒಳ ಮೀಸಲಾತಿಯನ್ನು ವಿರೋಧಿಸಿ ರಸ್ತೆ ತಡೆಯನ್ನ ನಡೆಸಿ ಇವತ್ತು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಬಂಜಾರ ಸಮುದಾಯದ ಕಡೆಯಿಂದ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ ನಿನ್ನೆ ಉದ್ವಿಗ್ನ ಪರಿಸ್ಥಿತಿಗೆ ತಲುಪಿತ್ತು. ಇವತ್ತು ಮತ್ತೆ ಕೂಡ ಒಂದು ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬೀದಿಗಿಳಿದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಬಂಜಾರ ಸಮುದಾಯದವರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ಕುಂಚೇನಹಳ್ಳಿಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇರೋದು. ಈ ಶಿವಮೊಗ್ಗ ಶಿಕಾರಿಪುರದ ನಡುವೆ ಇರುವಂತಹ ರಸ್ತೆಯನ್ನ ತಡೆದು ಕಿಡಿಕಾರ್ತಾ ಇದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ BS ಯಡಿಯೂರಪ್ಪನವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು, ಕಲ್ಲು ತೂರಾಟವನ್ನ ನಡೆಸಿದ್ರು. ನಿನ್ನೆ ಪರಿಸ್ಥಿತಿ ಇನ್ನು ಕೈಮೀರಿ ಹೋಗಿ ಲಾಠಿ ಚಾರ್ಜ್ ಅನ್ನ ಕೂಡ ನಡೆಸುವಂತಹ ಪ್ರಸಂಗ ಎದುರಾಗಿತ್ತು. ಈಗ ಮತ್ತೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಬಂಜಾರ ಸಮುದಾಯದವರು ವ್ಯಕ್ತಪಡಿಸುತ್ತಿದ್ದಾರೆ. ಒಳ ಮೀಸಲಾತಿ ವಿರುದ್ಧ ರಸ್ತೆ ತಡೆದು ಹೋರಾಟವನ್ನ ನಿನ್ನೆಯಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಪರಿಶಿಷ್ಟ ಸಮುದಾಯಗಳಲ್ಲಿ ಒಳ ಮೀಸಲಾತಿ ನೀಡಿಕೆಗೆ ಸಂಬಂಧಪಟ್ಟಂತೆ ಏನ್ ನ್ಯಾಯಮೂರ್ತಿ ಸದಾಶಿವ ವರದಿಯನ್ನ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆಯಲ್ಲ, ಸೊ ಅದು ಸರಿಯಾಗಿಲ್ಲ. ಸೊ ನ್ಯಾಯಮೂರ್ತಿ ಸದಾಶಿವ ಅವರ ವರದಿಯೇ ಸರಿ ಇಲ್ಲ, ಅಲ್ಲಿ ತಾರತಮ್ಯ ಮಾಡಲಾಗಿದೆ, ನಮಗೆ ಸರಿಯಾದಂತಹ ಸೌಲಭ್ಯಗಳು ಸಿಗೋದಿಲ್ಲ ನೀವು ಕೇಂದ್ರಕ್ಕೆ ಶಿಫಾರಸು ಮಾಡಿರೋ ನೀತಿ ಅಂತ ಹೇಳಿ ಅದನ್ನ ವಿರೋಧಿಸಿ ಬಂಜಾರ ಸಮುದಾಯದವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. BSY ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕಾರಿಪುರಕ್ಕೆ ಗೃಹ ಸಚಿವ ಭೇಟಿಯನ್ನ ಕೊಟ್ಟಿದ್ರು. ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ ಅವರು. BS ಯಡಿಯೂರಪ್ಪನವರ ಮನೆ ಮೇಲೆ ಏನ್ ಕಲ್ಲು ತೂರಾಟ ಆಯ್ತು ನಿನ್ನೆ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕಾರಿಪುರಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ರು. ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸೊ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ತಣ್ಣಗಾಗಿದೆಯಾ, ಕಾರಣ ಏನು, ಹಿನ್ನೆಲೆ ಏನು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಅವಲೋಕನೆಯನ್ನ ಕೂಡ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನ ಇದಾಗ್ತಾ ಇರೋದು, ತನಿಖೆಯಿಂದ ಇದು ಹೊರಬರುತ್ತೆ ಅಂತ ಹೇಳಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅತ್ಯಂತ ದುರದೃಷ್ಟಕರವಾದಂಥ ಇದು. ಯಾರೋ ಕೆಲವರು ತಪ್ಪು ತಿಳುವಳಿಕೆಯಿಂದ ಪ್ರಚೋದನೆ ಕೊಟ್ಟಿದ್ದರಿಂದಾಗಿ ಇದಾಗಿದೆ. ವಿಶೇಷವಾಗಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು, ನಾನು ಆರಂಭದಿಂದಲೂ ಕೂಡ ಅವರ ರಾಜಕಾರಣವನ್ನು ನೋಡ್ತಾ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಇದರ ಜನಾಂಗ, ಬಣಜಾರ ಜನಾಂಗದ ಬಗ್ಗೆ ವಿಶೇಷವಾದಂತ ಒಂದು. ಈಗ ರಾಜು ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪಿ ರಾಜು ಸರ್ ಅವರು, ಕುಡಚಿ ಅವರು. ಎಸ್ ಸರ್, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಮೇಡಮ್ ನಮಸ್ಕಾರ. ಸರ್, ಏನಿದು, ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ? ಏನ್ ಹೇಳ್ತೀರಾ ಸರ್ ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ? ಒಂದು ಸಮಾಜದಲ್ಲಿ ಗೊಂದಲವನ್ನ ಯಾರು ಕೂಡ ಸೃಷ್ಟಿ ಮಾಡಬಾರದು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾನೆ. ನಮ್ಮ ಸಮಾಜದವರಿಗೆ ಏನು ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಕೆಲವೊಬ್ಬರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಥವಾ ರಾಜಕೀಯ ಲಾಭಕ್ಕಾಗಿ ನಮ್ಮನ್ನ SC ಪಟ್ಟಿಯಿಂದ ತೆಗೆಯುವಂತಹ ಹುನ್ನಾರ ನಡೀತು ಇದರಲ್ಲಿ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಎರಡನೇದಾಗಿ ಇನ್ನೊಂದು ತಪ್ಪು ಮಾಹಿತಿ ಏನ್ ಹೇಳ್ತಾರೆ, ಸುಮಾರು 99 ಜಾತಿಗಳನ್ನ ಸೇರಿಸಿ 4.5% ಕೊಟ್ಟಿದ್ದಾರೆ, ಆ ಎರಡೇ ಜಾತಿಗಳಿಗೆ ಇಷ್ಟು ಪರ್ಸೆಂಟೇಜ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾರೆ. ನಾಳೆ ನಮ್ಮ ಮಕ್ಕಳ ಎಜುಕೇಶನ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಹೌದು. ಸೊ ಈ ಎರಡು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರೋದಕ್ಕೆ ನಾನು ಸ್ಪಷ್ಟೀಕರಣವನ್ನ ಕೊಡ್ತಾನೆ. ನಾನು 2013ನೇ ಇಸ್ವಿಯಿಂದ ಹೋರಾಟವನ್ನ ಮಾಡ್ತಾ ಬಂದವನು ಇದೇ ವಿಷಯವಾಗಿ. ನಮ್ಮ ಹೋರಾಟ ಏನಿತ್ತು, ಸದಾಶಿವ ಆಯೋಗದ ವರದಿಯಲ್ಲಿ ಒಂದು ವೇಳೆ ಬಂಜಾರ ಸಮುದಾಯವನ್ನ, ಬೋವಿ ಮತ್ತೆ ಕೊರಚಾ ಕುರ್ಮವನ್ನ SC ಪಟ್ಟಿಯಿಂದ ತೆಗೆದು ಹಾಕಬೇಕು ಅನ್ನುವಂಥದ್ದು ಇದ್ದರೆ ಆ ಅಂಶವನ್ನ ಕೈ ಬಿಡಬೇಕು, ಆ ವರದಿಯನ್ನೇ ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ ಮೊದಲ ಬೇಡಿಕೆ ಇತ್ತು ಎಲ್ಲರದು. ಆಮೇಲೆ ಇಲ್ಲ, ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಮನ್ನ ಉಳಿಸ್ಕೊಳ್ತೀವಿ, ಒಳ ಮೀಸಲಾತಿ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ದು ಅವತ್ತು ಒಳ ಮೀಸಲಾತಿಗೆ ವಿರೋಧ ಇರ್ಲಿಲ್ಲ. ಎಲ್ಲಾ ಹೋರಾಟಗಾರರು ನಾವು ಚರ್ಚೆ ಮಾಡಿದೀವಿ. ಯಾಕೆ ಅಂದ್ರೆ ಒಳ ಮೀಸಲಾತಿ ಅದು ಒಂದು ರಾಜ್ಯಕ್ಕೆ ಮಾಡಿ ಇನ್ನೊಂದು ರಾಜ್ಯಕ್ಕೆ ಬಿಡೋದಕ್ಕಾಗಲ್ಲ. ಅದನ್ನ ಮಾಡಬೇಕಾಗಿರುವಂತದ್ದು ಸುಪ್ರೀಂ ಕೋರ್ಟ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್.
ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅದು ಆಗೋದು ಬಿಡೋದು ಅಲ್ಲಿ ನಿರ್ಧಾರ ಆಗತ್ತೆ. ಅದು ಇವತ್ತೇ ಹೋಯ್ತು ಅಂದ್ರೆ ಇನ್ನು 20 ವರ್ಷ ಹೋಗ್ಬಹುದು ಮುಂದೆ. ಹೌದು, ಹೇಳಿಕ್ ಬರಲ್ಲ. ಆದ್ರೆ ನಮ್ಮ ಆತಂಕ ಏನಿತ್ತು, ಒಂದು ವೇಳೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೇ ಆದ್ರೆ, ಅದು ಯಾವಾಗ ಇನ್ನು 20 ವರ್ಷದ ನಂತರ ಅನ್ಕೊಳ್ಳೋಣ, ಅವಾಗ ನಮ್ಮ ಸಮುದಾಯದ ಅಂಕಿ ಸಂಖ್ಯೆಯನ್ನ ಕಡಿಮೆ ತೋರಿಸಿದೀರಿ. ಅದು ನಮಗೆ 3% ತೋರಿಸಿರೋದು ಬಹಳ ಕಡಿಮೆ, ಅದು ಹೆಚ್ಚಾಗಬೇಕು. ಅಂದ್ರೆ ನಾವು ಒಳ ಮೀಸಲಾತಿ ನಾನು ಬೇಡ ಅಂತ ಹೇಳಿದ್ರು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಾರಿಗೆ ತಂತು ಅಂದ್ರೆ ನಾನು ಒಪ್ಕೊಳ್ಳೇಬೇಕು, ಇಡೀ ಎಲ್ಲಾ ರಾಜ್ಯಗಳು ಒಪ್ಕೊಳ್ಬೇಕು. ಒಂದು ವೇಳೆ ಸುಪ್ರೀಂ ಕೋರ್ಟ್ ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಒಳ ಮೀಸಲಾತಿ ಮಾಡೋದಕ್ಕೆ ಬರಲ್ಲ ಅಂದ್ರೆ ನಾನು ಇಲ್ಲ ಅದು ಮಾಡ್ಲೇಬೇಕು ಅಂತ ಎಷ್ಟು ಹೇಳಿದ್ರು ಅದು ಜಾರಿಗೆ ಬರಲ್ಲ. ಸೊ ಹಾಗಾಗಿ ಅದು ನೇರವಾಗಿ ಇರುವಂತದ್ದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಲ್ಲಿ. ಎಸ್ ಸರ್. ರಾಜೀವ್ ಸರ್, ಒಂದ್ ನಿಮಿಷ ಹಾಗೆ ಲೈನ್ ಅಲ್ಲಿ ಇರಿ. ಇದೀಗ ಸಚಿವರು ಪ್ರಭು ಚೌಹಾಣ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭು ಸರ್ ನಮಸ್ತೆ. ನಮಸ್ತೆ ಸರ್, ತಾವು ಕೂಡ ಗಮನಿಸ್ತಾ ಇದ್ದೀರಿ ರಾಜ್ಯದಲ್ಲಿ ಯಾವ ಮಟ್ಟಿಗೆ ನಿನ್ನೆಯಿಂದಲೂ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಶಿಕಾರಿಪುರ ಭಾಗದಲ್ಲಿ ಅಂತ ಹೇಳಿ. ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ ಸರ್? ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ರಾಜೀವ್ ಸರ್ ಕೂಡ ಇದ್ದಾರೆ, ಶಾಸಕರು ಕುರ್ಚಿ ಅವರು. ಸ್ಪಷ್ಟ ಪಡ್ತಾ ಇದ್ದೀನಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ. ನಂಬರ್ 1. ಬಹಳ ದಿವಸದಿಂದ ಹೋರಾಟ ಇತ್ತು, ಬಹಳ ದಿವಸದಿಂದ ಬೇಡಿಕೆ ಇತ್ತು, ನಮ್ಮ ಸಮಾಜಕ್ಕೆ ಅತಂಗಿತ್ತು. ನಮ್ಮ ಎಸಿ ಪಟ್ಟಿಯಿಂದ ಒಳ ಹಾಕ್ತಾರ ಈಗಿತ್ತು. ಬಟ್ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಎಲ್ಲಾರು ಸಮಪಾಲು ನಿರ್ಣಯ ಮಾಡಿದಾರ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಧೋಕ ಆಗಿಲ್ಲ, ಮೋಸ ಆಗಿಲ್ಲ. ಬೇಕಂತ ಕಾಂಗ್ರೆಸ್ ಅವರು ನಮ್ಮ ಸಮಾಜಕ್ಕೆ ಯಾವ MLA ಅಭಿದ್ ಆಗ್ತದಾರ ಇಂತ ಜನ ಮುಂದೆ ಮಾಡಿ ಈ ಕತ್ತಿ ಕೆಲಸ ಮಾಡ್ತಾ ಇದಾರ. ಇದು ಸರಿಯಾಗಿ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದ ಈ ಐತಿಹಾಸಿಕ ನಿರ್ಣಯ ಇದೆ. ಈ ನಿರ್ಣಯ ಎಲ್ಲಾ ಸಂಬಂಧ ನಾವು ಕನ್ವಿನ್ಸ್ ಮಾಡ್ತೀವಿ, ಸಮಾಜ ಜೊತೆ ಚರ್ಚೆ ಮಾಡ್ತೀನಿ, 100% ಕೂಲ್ ಮಾಡ್ತೀನಿ. ನಮ್ಮ ಜಗದಮ್ಮ ಮೇಲೆ ಭರೋಸಾ ಇದೆ, ಸೇವಾ ಲಾಲ್ ಮೇಲೆ ಭರೋಸಾ ಇದೆ. ನಮ್ಮ ಸಮಾಜ ಕೂಲ್ ಮಾಡೋದು ನಮ್ ಜವಾಬ್ದಾರಿ ಇದೆ. ನಾನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ, 100% ಕನ್ವಿನ್ಸ್ ಮಾಡ್ತಾರೆ. ಆಮೇಲೆ ನಿನ್ನೆ ತಮ್ಮ ಟಿವಿ ನಾವು ನೋಡಿದೀನಿ, ನಿನ್ನೆ ಶಿಕಾರಿಪುರ್ನಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿ ಯಡಿಯೂರಪ್ಪ ಮನೆಯಿಂದ ಕಲ್ಲು ತೂರಾಟ ಆಗಿದಾರ. ಬಹಳ ನಿಂದನೀಯ ಇದೆ. ನಾನು ಖಂಡನೆ ಮಾಡ್ತೀವಿ. ನಮ್ಮ ಯಡಿಯೂರಪ್ಪ ಅವರು ನಮ್ಮ ಬಂಜಾರ ಸಮಾಜದ ಮನಿ ಮನುಷ್ಯ ಇದೆ, ಅವ್ರ ಕಡೆಯಿಂದ ನ್ಯಾಯ ಸಿಕ್ಕಿದೆ. ಬಂಜಾರ ಅವರೇ ಚಾಲು ಮಾಡಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಅವ್ರು ಮಾಡ್ತಾ ಸರಿ ಇಲ್ಲ, ನಾನು ನಿಷೇಧ ಮಾಡ್ತೀವಿ. ನಮ್ಮ ಎಲ್ಲಾ ರಾಜ್ಯದಲ್ಲಿ ಮುಖಂಡರು, ಶಾಸಕರು, MLA, ಜನಪ್ರತಿನಿಧಿ ಮಾತಾಡ್ತಾ ಇದೀವಿ. ನಮ್ಮ ಸಮಾಜ ಭರೋಸಾ ಇದೆ, ಕನ್ವಿನ್ಸ್ ಮಾಡ್ತೀವಿ, 100 ಕನ್ವಿನ್ಸ್ ಮಾಡ್ತೀವಿ. ಓಕೆ ಸರ್, ಒಂದ್ ನಿಮಿಷ ಸರ್. ರಾಜೀವ್ ಸರ್, ತಾವು ಹೇಳ್ತಾ ಇದ್ರಿ ಇದನ್ನ ಕಾನ್ಸ್ಟಿಟ್ಯೂಯನ್ಸ್ ಬೆಂಚ್ ತೀರ್ಮಾನ ಮಾಡತ್ತೆ ಅಂತ ಹೇಳಿ. ಹಾಗಾದ್ರೆ ಮುಖ್ಯಮಂತ್ರಿಗಳು ಆ ಸಮುದಾಯದವರಿಗೆ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಿದ್ರ? ಹಾಗಾದ್ರೆ ಕಣ್ಣೋರ್ಸ ತಂತ್ರನ ಇದು? ಏನ್ ಹೇಳ್ತೀರಾ ಹಾಗಾದ್ರೆ? ಮೇಡಮ್, ಇದು ಆಂಧ್ರ ಪ್ರದೇಶ ಚಿನ್ನಯ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಮಾನ ಹೇಳಿದೆ, ಒಳ ಮೀಸಲಾತಿ ಇರಬಾರ್ದು ಅಂತ. ನಂತರದ ಬೆಂಚ್ ಅಭಿಪ್ರಾಯ ಪಟ್ಟಿದೆ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ. ಈಗ ಮರುಪರಿಶೀಲನೆ ಮಾಡಬೇಕು ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಮಾತ್ರ ಇರುವಂತಹ ಅಧಿಕಾರ. ಸೊ ಅದು ಸುಮ್ಮನೆ ಸುಮೋಟೋ ಸುಪ್ರೀಂ ಕೋರ್ಟ್ ಅಲ್ಲಿ ಎದ್ದು ಬಿಡಲ್ಲ. ಈ ರೀತಿಯ ಒತ್ತಡಗಳು, ಈ ರೀತಿಯ ಮನವಿಗಳು ಎಲ್ಲವೂ ಕೂಡ ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾಗ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋದಾಗ ಅದು ರಿವ್ಯೂ ಮಾಡುತ್ತೆ. ಸೊ ಅಂಥದ್ದೊಂದು ಪ್ರಯತ್ನಗಳು ಆದಾಗ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚೇ ಆಗ್ಲಿ, ಬಟ್ ಇಲ್ಲಿ ಸರ್ಕಾರಗಳೇ ಫಸ್ಟ್ ತೀರ್ಮಾನ ತಗೋಬೇಕಾಗತ್ತೆ. ಹಾಗಾಗಿ ನಮಗೆ ಏನು ಇಲ್ಲಿ ಜಯ ಸಿಕ್ಕಿದೆ, ನಮ್ಮ ಸಮುದಾಯಕ್ಕೆ ಏನ್ ನ್ಯಾಯ ಸಿಕ್ಕಿದೆ ಅಂದ್ರೆ, ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಏನ್ ಸಿಕ್ಕಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ನ್ಯಾಯಬದ್ಧವಾಗಿ ಸಿಕ್ಕಿದೆ. ಸದಾಶಿವ ಆಯೋಗದಲ್ಲಿ ಕೇವಲ 3% ಹೇಳಿದ್ರು. ಆದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಅವರು ಸೇರಿದಂತೆ ನಾವೆಲ್ಲರೂ ಹೋಗಿ ಮನವಿಯನ್ನ ಮಾಡ್ಕೊಂಡ್ವಿ, ಎಲ್ಲಾ ಶಾಸಕರು. ನಮ್ಮ ಸಂಖ್ಯೆಗೆ ಇದು ಬಹಳ ಕಡಿಮೆ, ಹೆಚ್ಚು ಮಾಡಿ ಅಂತ. ಅವಾಗ ನಾವು ಸುಮ್ಮನೆ ಕೂರ್ಬೋದಿತ್ತು, ಇದು ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗೋದು, ಇದು ಮೂಗಿಗೆ ತುಪ್ಪ ಸೋರ್ತಾರೆ, ಸುಮ್ಮನೆ ಇರೋಣ ಅಂತ. ಬಟ್ ಇಲ್ಲಿಂದ ಏನ್ ಅಂಕಿ ಸಂಖ್ಯೆ ಹೋಗತ್ತೆ, ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಅದೇ ಅಂಕಿ ಜಾರಿಗೆ ಬರೋದಲ್ಲ. ಹಾಗೆ ಬಂದಾಗ ನಮಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಮನವಿ ಮಾಡಿದ್ದಕ್ಕೆ ಬೊಮ್ಮಾಯಿ ಅವರು ಒಪ್ಕೊಂಡಿದ್ದಾರೆ. 3 ಇದ್ದನ್ನ 4.5 ಮಾಡಿದ್ದಾರೆ.
ಪ್ರಭು ಚವ್ಹಾಣ್ ಅವರು ಹೇಳಿದ ಹಾಗೆ ಓಕೆ ಎಸ್ಸಿ ಪಟ್ಟಿಯಿಂದ ಕೈ ಬಿಡಲ್ಲ ಅಂತ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ. ಓಕೆ ಬಟ್ ಎರಡೂ ಕೂಡ ನಮ್ಮ ಸಮುದಾಯಕ್ಕೆ ಸಿಕ್ಕ ಜಯ. ಓಕೆ ಪ್ರಭು ಚವ್ಹಾಣ್ ಸರ್, ಈಗ ಹಾಗಾದ್ರೆ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಾ, ಸೊ ಸರ್ಕಾರ ಯಾವುದೇ ರೀತಿಯಾದಂತಹ ಮೋಸ ಮಾಡಿಲ್ಲ, ನಮ್ಗೆಲ್ರಿಗೂ ಕೂಡ ಸಮಾನತೆಯನ್ನ ಕೊಡ್ತಾ ಇದೆ, ಮುಂದಿನ ದಿನಗಳಲ್ಲೂ ಕೂಡ ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ. ಬಟ್ ನಿಮ್ಮ ಸಮುದಾಯದವ್ರಿಗೆ ಅದು ಕನ್ವೆ ಆಗಿಲ್ವಾ? ಹಾಗಾದ್ರೆ ಯಾಕೆ ಹೋರಾಟದ ಹಾದಿಯನ್ನ ಹಿಡಿಬೇಕಾಗಿತ್ತ ಹಾಗಾದ್ರೆ? ಮೇಡಮ್ ಅವರೇ, ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರು ಅವರು ವಿರೋಧ ಮಾಡಕ್ಕ ಅವರು ಸಪೋರ್ಟ್ ಮಾಡ್ತಾ ಇದಾರೆ. ನಾನು ಪದೇ ನಾನು ಕೂಡ ಕ್ಯಾಬಿನೆಟ್ ಸಮಿತಿ ಮೆಂಬರ್ ಆಗಿ ಒಳ್ಳಾಗ ಚರ್ಚೆ ಮಾಡಿ ಸಾಧಕ್ ಬಾಧಕ್ ನೋಡಿ ಮುಖ್ಯಮಂತ್ರಿಗೆ ವಿನಂತಿ ಮಾಡಿ ಮುಖ್ಯಮಂತ್ರಿ ಅವರು ನಮ್ಮ ಕೋರ್ಮಾ ಕೋರ್ಚಾ ಭವಿ ಬಂಜಾರ ಪರವಾಗಿ ಆಗಿದ್ದಾರೆ. ಆಮೇಲೆ ಅವರು ಕ್ಲಿಯರ್ ಹೇಳಿದಾರ, ಸದಾಶಿವ ವರದಿ ನಾನು ಒಪ್ಪಲ್ಲ, ರಿಜೆಕ್ಟೆಡ್ ಮಾಡ್ತೀವಿ. ಮುಖ್ಯಮಂತ್ರಿ ಹೇಳಿದಾರ, ಬಹಳ ದೊಡ್ಡ ನಮ್ದು ನ್ಯಾಯ ಸಿಕ್ಕಿದೆ ಎಲ್ಲರಿಗೆ, ಅವ್ರಿಗೆ ಬಿ ನಮ್ದು ಎಲ್ಲಾ ಸಮಾಜಕ್ಕೆ ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಎಲ್ಲ ಬಡಗೆ ಎಲ್ಲರಿಗೆ ನ್ಯಾಯ ಸಿಕ್ಕಿದೆ. ನಮ್ಮ ಮುಖ್ಯಮಂತ್ರಿ ಅವರು ಅಪ್ಡೇಟ್ ಮಾಡಬೇಕು. ಮುಖ್ಯಮಂತ್ರಿ ಅವರು ನಿರ್ಣಯ ಅವ್ರ ಇಚ್ಛಾಶಕ್ತಿಯಿಂದ ನಮ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿದೆ. 100% ನಾನು ಹ್ಯಾಪಿ ಇದ್ದೀನಿ. ಸಮಾಜಕ್ಕೆ ನಾವು ಪದೇ ಹೇಳ್ತಾ ಇದ್ದೀನಿ. ನಿನ್ನೆ ಕೂಡ ನಾವು ಪ್ರೆಸ್ಮೆಂಟ್ ಮಾಡಿದ್ದೀನಿ ಪಾರ್ಟಿ ಆಫೀಸ್ ನಲ್ಲಿ, 1 ತಾಸು ನಾನು ಪ್ರೆಸ್ಮೆಂಟ್ ಮಾಡಿದ್ದೀನಿ, ಪೂರ್ತಿ ಹೇಳಿದ್ದೀನಿ. ಈ ಬಗ್ಗೆ ನಮ್ ಭರೋಸಾ ಇದೆ. ನಾವು ಪದೇ ಹೇಳ್ತಾ ಇದ್ದೀನಿ, ನಮ್ಮ ಸಮಾಜಕ್ಕೆ ಕನ್ವಿನ್ಸ್ ಮಾಡ್ತೀವಿ. ಬೇರೆ ಜನ ಕಾಂಗ್ರೆಸ್ ಅವರಿಗೆ ಬೇಕಂತೂ ಎಲ್ಲಿ ಜಾಸ್ತಿ ಪರ್ಸೆಂಟ್ ಕೊಡ್ತಾ ಇದಾರೆ, ಸರಿ ಇಲ್ಲ. ಸಂವಿಧಾನ ಈ ಅಪಮಾನ ಇದೆ. ಅದಕ್ಕಾಗಿ ನಾವು ಕಾಂಗ್ರೆಸ್ ಯಾವ ತರ ಮಾಡ್ತಾರೆ ನಾನು ಕೂಡ ನಮ್ಮ ಟೈಮ್ ಬರಲಿ ಅವ್ರು ತೋರಿಸ್ತೀನಿ. ಓಕೆ, ತಾವ್ ಹೇಳೋ ಪ್ರಕಾರ ಇದು ಕಾಂಗ್ರೆಸ್ನವರ ಹುನ್ನಾರ, ಕಾಂಗ್ರೆಸ್ನವರು ಕುಮ್ಮಕ್ ಕೊಟ್ಟು ಈ ರೀತಿ ಹೋರಾಟ ಮಾಡಿಸ್ತಾ ಇದ್ದಾರೆ ಅನ್ನೋ ತಮ್ಮ ಮಾತು. ಹಾಗಾದ್ರೆ 100ಕ್ಕೆ 100 ಮೇಡಮ್, 100ಕ್ಕೆ 100 ಇದೆ. ಎಲ್ಲರಿಗೂ ಜಗ್ ಜಾಹಿರ್ ಇದೆ. ಯಾರು ಮಾಡ್ತಾ ಇದಾರ. ನಿನ್ನೆ ಪ್ರಕಾಶ್ ರಾಠೋಡ ಕಾಂಗ್ರೆಸ್ MLC ಅವರೇ ತಾನು ವಿಡಿಯೋ ನೋಡ್ರಿ, ಅವರೇ ಧಿಕ್ಕಾರ ಹೇಳಿದ್ರು. MLC ಆಗಿ ಯಾವ ಟೈಮ್ MLC ಆಗಿ ಕಾನೂನು ಅವ್ರಿಗೆ ಎಲ್ಲ ಜ್ಞಾನ ಇದೆ. ಇಂತ ಮನುಷ್ಯ ಬಿಜೆಪಿಗೆ ಧಿಕ್ಕಾರ ಹೇಳ್ತಾ ಇದಾರ. ಇದು ತಾವು ತೀರ್ಮಾನ ತಗೋರಿ. MLC ಆಗಿ ಅವರು ಒಳಗ ಅಸೆಂಬ್ಲಿ ಒಳಗ ಅವ್ರು ಮಾತಾಡ್ತಾರ. ವಿಧಾನ ಪರಿಷತ್ ಸದಸ್ಯಾಗಿ ಎಲ್ಲ ಅವ್ರಿಗೆ ಗೊತ್ತಿದೆ, ಸದಾಶಿವ ಗೊತ್ತಿದೆ, ಸಂವಿಧಾನದ ಬಗ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ನಮ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿದೆ. ಅತಂಕಿತ್ತು ನಮ್ಮ ಸಮಾಜಕ್ಕೆ, ಬಹಳ ಅತಂಕಿತ್ತು, ಮೋಸ ಇತ್ತು. ನಮ್ಮ ಮುಖ್ಯಮಂತ್ರಿ ಅವರು, ಬಿಜೆಪಿ ಸರ್ಕಾರ ಅವರು ನಮ್ ನ್ಯಾಯ ಸಿಕ್ಕಿದಾರೆ. ಅದಕ್ಕಾಗಿ 100% ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಏನ್ ಗೊಂದಲ ನಾನು ಯಾಕಂದ್ರೆ ಏನ್ ಹೇಳ್ತಾ ಇದಾರೆ ಅವ್ರಿಗೆ ಕಾಂಗ್ರೆಸ್ ಅವರು, ತಮ್ದು 80% ತೆಗಿತಾರ್ರಿ, ತಮ್ದು ವಿಡ್ರಾಲ್ ಮಾಡಿದ್ರಿ, ಹಿಂಗ ಸುಳ್ಳು ಹೇಳ್ತಾ ಇದಾರ್ರಿ, ಸುಳ್ಳು. ಅದಕ್ಕಾಗಿ ನಮ್ಮ ಸಮಾಜ ಥೋಡ ಆಗಿದೆ. ನಾನು ಎಲ್ಲಾ ಕಡೆ ಆಲ್ರೆಡಿ ನಾನು ಪ್ರವಾಸ ಇದ್ದೀನಿ, ತಾಂಡ ಹೋಗ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇದ್ದೀನಿ, ನಂದು ಗಾಡಿ ಒಳಗಿದ್ದೀನಿ ನಾನು. ಅದಕ್ಕಾಗಿ ಮೇಡಮ್ 100% ಸಮಾಜ ಕನ್ವಿನ್ಸ್ ಮಾಡ್ತೀವಿ. ಈ ಸಮಾಜಕ್ಕೆ ಒಳ್ಳೆ ಆಗಿದೆ. ಈ ಭಾರತ ಸ್ವತಂತ್ರ ಆದ್ಮೇಲೆ ನಮ್ದು ನ್ಯಾಯ ಸಿಕ್ಕಿದೆ. ಓಕೆ ಸರ್. ರಾಜೀವ್ ಸರ್, ಈಗ ನಿನ್ನೇನೋ ಪ್ರತಿಭಟನೆ ಆಯ್ತು, ಇವತ್ತು ಕೂಡ ಅವರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಅಟ್ಲೀಸ್ಟ್ ಈಗ್ಲಾದ್ರೂ ಆ ಸಮುದಾಯದವರಿಗೆ ಅಥವಾ ನೀವೇನಾದ್ರೂ ಅವರಿಗೆ ಸಮಾಧಾನ ಮಾಡುವಂತದ್ದು ಅಥವಾ ಸರ್ಕಾರದ ಈ ನೀತಿ ಸರಿಯಾಗಿದೆ ಅನ್ನೋದೇನಾದ್ರೂ ಕನ್ವೆ ಮಾಡೋ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ? ಹೇಗೆ ಸರ್, ಆ ವಿಚಾರದಲ್ಲಿ ಏನ್ ಹೇಳ್ತೀರಿ ಫೈನಲ್ ಆಗಿ? ಮೇಡಮ್, ಈ ಸಮುದಾಯ ತುಳಿತಕ್ಕೆ ಒಳಗಾದಂತಹ ಸಮುದಾಯ, ಹಿಂದುಳಿದ ಸಮುದಾಯ. ಹಾಗಾಗಿ ಇಂತಹ ಸಮುದಾಯಗಳಿಗೆ ಭಯ ಮತ್ತೆ ಆತಂಕ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಕೆಲವೊಬ್ರು ಸ್ವಾರ್ಥಕ್ಕಾಗಿ ನಿಮ್ಮನ್ನ SCಯಿಂದನೇ ತೆಗಿಲಿಕ್ಕೆ ಸಂಚು ಮಾಡಿದ್ದಾರೆ ಅಂದಾಗ ಅಯ್ಯೋ ನಮ್ ಭವಿಷ್ಯ ಮುಳುಗೋಯ್ತಲ್ಲ ಅಂತ ಆತಂಕಕ್ಕೆ ಬಂದ್ಬಿಡ್ತಾರೆ. ಈ ರೀತಿ ಮುಗ್ಧ ಜನರಿಗೆ ಕಾಂಗ್ರೆಸ್ನವರು ಸಂಚು ಮಾಡ್ತಾ ಇರುವಂತದ್ದು. ಎರಡನೇದಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾರೆ, ಬಂಜಾರ ಸಮುದಾಯ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸ್ತು ಅಂತ ಹೇಳಿ ಬಹಳಷ್ಟು ವರ್ಷಗಳ ಹಿಂದೆ ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾರೆ. ಈ ಸಮುದಾಯಕ್ಕೆ ಅವರ ಕೊಡುಗೆ ಅಪಾರವಾಗಿರುವಂತದ್ದು. ತಾಂಡಾ ಅಭಿವೃದ್ಧಿ ನಿಗಮವನ್ನ ಅವರು ಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ಸಮುದಾಯದ ಮೇಲೆ ಇರುವಂತಹ ಕಳಕಳಿಯಿಂದ ಇವತ್ತು ಅಂತಹ ವಯೋವೃದ್ಧರಿಗೆ, ಅಂತಹ ಹಿರಿಯರಿಗೆ ಅಪಮಾನ ಮಾಡುವಂತಹ ರೀತಿಯಲ್ಲಿ ಯಾರ್ದೋ ಸ್ವಾರ್ಥಕ್ಕಾಗಿ ಅಮಾಯಕರನ್ನ ಬಳಸ್ಕೊಳ್ಳುವಂಥದ್ದು ಇದು ಕೂಡ ಒಳ್ಳೇದಲ್ಲ. ಹಾಗಾಗಿ ಎಲ್ಲಾ ಸಮುದಾಯದವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಒಳ ಮೀಸಲಾತಿ ಅದು ಜಾರಿಗೆ ಬರುವಂತದ್ದು ಇದರಿಂದ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇಂದ ಅದು ಸರ್ಕಾರದ ಕೈಯಲ್ಲಿಲ್ಲ, ಇವನ್ ಕೇಂದ್ರ ಸರ್ಕಾರದ ಕೈಯಲ್ಲೂ ಇಲ್ಲ. ಹಾಗಾಗಿ ಒಳ ಮೀಸಲಾತಿಯ ಆತಂಕ ಬಿಡಿ, ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ತೀರ್ಮಾನ ತಗೊಳುತ್ತೆ. ನಮಗೆ ಇದ್ದಿದ್ದು SC ಪಟ್ಟಿಯಿಂದ ತೆಗಿತಾರೆ ಅನ್ನೋ ಆತಂಕ ಇತ್ತಲ್ಲ, ಅದು ಶಾಶ್ವತವಾಗಿ ಈಗ ದೂರ ಆಗಿದೆ. ಇನ್ನೇನು ಬೇಕು ನಮ್ಮ ಸಮುದಾಯಕ್ಕೆ?
ಅದು ದೂರ ಮಾಡಿದ್ದು ಬೊಮ್ಮಾಯಿ ಸರ್ಕಾರ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಜನ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಮ್ಮ ನಿಮ್ಮ ಸ್ಟ್ರೈಕನ್ಗೆ ಹಿಂದೆ ಮುಂದೆ ಆಗತ್ತೆ ಅಂತ ಇಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಇನ್ನು 10 ವರ್ಷ 20 ವರ್ಷದಲ್ಲಿ ತೀರ್ಮಾನ ಆಗತ್ತೆ. ಅದೇನ್ ತೀರ್ಮಾನ ಆಗತ್ತೆ ಇಡೀ ದೇಶಕ್ಕೆ ಜಾರಿ ಬರುತ್ತೆ, ಅದು ನಮಗಷ್ಟೇ ಅಲ್ಲ. ಹಾಗಾಗಿ ಒಳ ಮೀಸಲಾತಿ ಅದು ನಮ್ಮ ಕೈಯಲ್ಲಿಲ್ಲ, ಅದನ್ನ ಬಿಟ್ಟು ಬಿಡಿ. ನಮಗೆ ಆತಂಕ ಇದ್ದಿದ್ದು SC ಪಟ್ಟಿಯಿಂದ ಕೈ ಬಿಡುತ್ತಾರೆ ಅನ್ನೋದು ಆತಂಕ ಇತ್ತು. ಸೊ ಅದಿಲ್ಲ, ಸೊ ಎಲ್ಲರೂ ಕೂಡ ಆರಾಮಾಗಿರಬಹುದು ಅನ್ನೋದು ತಮ್ಮ ಮಾತುಗಳು. ಥ್ಯಾಂಕ್ ಯು ರಾಜೀವ್ ಸರ್, ಹಾಗೆ ಪ್ರಭು ಚೌಹಾಣ್ ಸರ್ ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್, ಬೈರತಿ ಬಸವರಾಜ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ, ಹಲವು ಸಚಿವರು ಕಾಂಗ್ರೆಸ್ಗೆ ಸೇರುವಂತಹ ಬಗ್ಗೆ ಚರ್ಚೆ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ. ಈಗಾಗಲೇ ಈ ಎಲೆಕ್ಷನ್ ಟೈಮ್ ನಲ್ಲಿ ಇದು ಸರ್ವೇ ಸಾಮಾನ್ಯ, ಯಾರು ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಜಂಪ್ ಆಗ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ನಲ್ಲಿ ಅಚ್ಚರಿ ಮೂಡಿಸುವಂತಹ ಬೆಳವಣಿಗೆಗಳು ಕೂಡ ನಡೆದ್ಬಿಡುತ್ತೆ. ಈಗ ಮಾಜಿ ಸಚಿವರು ಹೇಳಿರುವಂತಹ ಹೇಳಿಕೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಹಾಗೆ ಬೈರತಿ ಬಸವರಾಜ್ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಸೊ ಇದೊಂದು ರೀತಿ ನಂಬೇಕಾ ನಂಬಾರ್ದ ಅನ್ನೋ ರೀತಿಯಾದಂತಹ ಸ್ಫೋಟಕ ಹೇಳಿಕೆ ಇದು. ಮಾಜಿ ಸಚಿವರು ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ಅದರಲ್ಲೂ ಎಸ್ ಟಿ ಸೋಮಶೇಖರ್ ಹಾಗೆ ಬೈರತಿ ಬಸವರಾಜ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ. ಸೊ ಹಲವು ಸಚಿವರು ಕಾಂಗ್ರೆಸ್ಗೆ ಇನ್ನ ಸೇರ್ಕೊಳ್ತಾರೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ. ಸೊ ಹೇಳಿಕ್ ಬರೋದಿಲ್ಲ, ಸೇರ್ಕೊಂಡ್ರು ಸೇರ್ಕೊಳ್ಬಹುದು. ಈಗ ಚಲುವರಾಯಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ಬಿಜೆಪಿ ಅವರಿಗೆ ಟೆನ್ಷನ್ ಶುರು ಮಾಡ್ತಾ ಇದೆಯಾ ಏನೋ ಗೊತ್ತಿಲ್ಲ. ಸೊ ಈಗಾಗಲೇ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಳಗೊಳಗೆ ಯಾವ್ಯಾವ ರೀತಿಯಾಗಿರುತ್ತೋ ಅದಕ್ಕೆ ರಾಜಕೀಯ ಅನ್ನೋದು. ಯಾವ ಟೈಮ್ನಲ್ಲಿ ಇವತ್ತು ನೈಟ್ ಅವರು ಒಂದು ಪಾರ್ಟಿ ಇದ್ರೆ ಇನ್ನೊಂದು ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಇನ್ನೊಂದು ಪಾರ್ಟಿಯ ಜೊತೆಯಲ್ಲಿ ಕೈಕೈಯನ್ನ ಕುಲುಕೊಂಡು ಕೂತಿರುವಂತಹ ಸಂದರ್ಭಗಳನ್ನ ಕೂಡ ನಾವು ನೋಡಿರ್ತೀವಿ. ಈಗ ಈ ಮೂಮೆಂಟ್ ನಲ್ಲಿ ಇನ್ನೇನು ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗ್ಲಿಕ್ಕೆ ಒಂದ್ ರೀತಿ ಕೌಂಟ್ ಡೌನ್ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಇದು ನಿಜಕ್ಕೂ ಕೇವಲ ಏನಾದ್ರೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಹೇಳಿಕೆಗಳ ಅಥವಾ ಖುದ್ದು ಒಂದು ಕ್ಲಾರಿಟಿ ಕೊಡುವಂತಹ ವಿಚಾರನ ಗೊತ್ತಾಗ್ತಿಲ್ಲ. ಬಟ್ ಇದಕ್ಕೆ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಎಸ್ ಟಿ ಸೋಮಶೇಖರ್ ಅವರು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಎಸ್ ಟಿ ಸೋಮಶೇಖರ್ ಹಾಗೆ ಬೈರತಿ ಬಸವರಾಜ್ ಅವರು ಕಾಂಗ್ರೆಸ್ ಸೇರ್ಕೊಳ್ತಾರೆ ಅನ್ನೋದೇ ಒಂದ್ ರೀತಿ ಶಾಕಿಂಗ್ ಹೇಳಿಕೆ ಅಂತ ಅನ್ಸುತ್ತೆ. ಏನಿದು ಸ್ಫೋಟಕ ಹೇಳಿಕೆ? ನಿಜಕ್ಕೂ ಆ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ? ಚುನಾವಣೆ ಹತ್ತಿರ ಸಮೀಪಿಸ್ತಾ ಇದ್ದಂತೆ ಶ್ರುತಿ, ಈಗ ಸಾಕಷ್ಟು ನಾಯಕರು ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ, ಒಂದ್ ಕಡೆ ಟಿಕೆಟ್ ಸಿಗದೆ ಇರುವಂತಹ ನಾಯಕರು ಬಂಡಾಯ ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆಯಲ್ಲಿ ಈಗ ಸಚಿವರುಗಳೇನೆ ಬೇರೆ ಒಂದು ಪಕ್ಷಕ್ಕೆ, ಅಂದ್ರೆ ಯಾರು ಈಗ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿ ಸಚಿವ ಸ್ಥಾನವನ್ನ ಅಲಂಕಾರ ಮಾಡಿರುವಂತಹ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಬೈರತಿ ಬಸವರಾಜ್ ಆಗಿರ್ಬೋದು, ಇವರ ಜೊತೆಯಲ್ಲೇ ನಾವು ಮಾತುಕತೆಯನ್ನ ಮಾಡ್ತಾ ಇದೀವಿ, ಸದ್ಯದಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಅವರು ಇತ್ತೀಚೆಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದು, ನಾನೆಲ್ಲೂ ಕೂಡ ಹೋಗಲ್ಲ, ನಾವು ಇದೇ ಪಕ್ಷದಲ್ಲೇ ಇರ್ತೇವೆ, ಇದೇ ಪಕ್ಷದಲ್ಲಿ ನಮ್ಗೆ ಸೂಕ್ತ ಸ್ಥಾನಮಾನಗಳು ಸಿಕ್ಕಿದೆ, ಇದೇ ಪಕ್ಷದಲ್ಲಿ ನಾವು ಮುಂದುವರ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಬಿಜೆಪಿ ಪಕ್ಷದ ಬ್ಯಾನರ್ ಅಡಿಯಲ್ಲಿಯೇ ಅವರು ಈಗ ಆಲ್ರೆಡಿ ಪಕ್ಷ ಸಂಘಟನೆ ಆಗಿರ್ಬೋದು, ಚುನಾವಣಾ ಪ್ರಚಾರಗಳೆಲ್ಲವನ್ನ ಕೂಡ ಆರಂಭಿಸಿದ್ದಾರೆ. ಈ ನಡುವೆ ಚಲುವರಾಯಸ್ವಾಮಿ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಒಂದು ಕುತೂಹಲ ಜೊತೆಗೆ ಗೊಂದಲಗಳು ಕೂಡ ಕಾರಣ ಆಗಿದೆ. ಸೊ ಇವರ ಈ ಒಂದು ಹೇಳಿಕೆ ಅದು ಸೋಮಶೇಖರ್ ಅವ್ರಿಗೆ, ಬೈರತಿ ಬಸವರಾಜ್ ಅವ್ರಿಗೆ ಖುದ್ದು ಅವರ ಪಕ್ಷದಲ್ಲೇ ಒಂದು ಡ್ಯಾಮೇಜ್ ಕ್ರಿಯೇಟ್ ಅನ್ನ ಉಂಟು ಮಾಡುತ್ತೆ. ಹೀಗಾಗಿ ಇವರ ಹೇಳಿಕೆಗೆ ಈ ಇಬ್ರು ಸಚಿವರು ಯಾವ ರೀತಿಯಾಗಿ ಸಮರ್ಥನೆಯನ್ನ ಕೊಡ್ತಾರೆ ಅಥವಾ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ತಾರ, ಅಥವಾ ಇವರು ಹೇಳಿರುವಂತ ಈ ಒಂದು ಭವಿಷ್ಯ ಮುಂದಿನ ದಿನಗಳಲ್ಲಿ ನಿಜ ಆಗುತ್ತಾ ಅನ್ನುವಂಥದ್ನ ಈ ಇಬ್ರು ಸಚಿವರು ಬೈರತಿ ಬಸವರಾಜ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರೇ ಒಂದು ಕ್ಲಾರಿಟಿಯನ್ನ ನೀಡಬೇಕಾಗಿರುವಂತದ್ದು ಶ್ರುತಿ. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡ್ಬೇಕು, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆಯೋ ಏನೋ ಹೇಳಲಿಕ್ಕೆ ಬರೋದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಬೆಳವಣಿಗೆಗಳಾಗತ್ತೆ ಅಂತ ಹೇಳಿ. ಮತ್ತಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ.